ಹಾಯ್ ಹಲೋ ನಮಸ್ಕಾರ ನನ್ನ ಸ್ನೇಹಿತರೆ, ಈ ಒಂದು ಆಯುರ್ವೇದ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡಿದ್ರು, ಯಾಕೆ ವಿಡಿಯೋಸ್ ಮಾಡ್ತಾಯಿಲ್ಲ, ಯಾಕೆ ವಿಡಿಯೋಸ್ ಸ್ಟಾಪ್ ಮಾಡಿದ್ದೆ ಅಂತ. ಬಟ್ ನಿಜವಾಗ್ಲೂ ಕೆಲವು ಕಾರಣಗಳಿಂದ ಹಲವು ದಿನ ವಿಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಬಟ್ ಇನ್ನು ಮುಂದೆ ಪ್ರತಿಯೊಂದು ಅಪ್ಡೇಟ್ಸ್ ನಿಮ್ಗೆ ಕೊಡ್ತಾ ಇರ್ತೀನಿ. ಪ್ರತಿಯೊಂದು ರೇಟ್ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾ ಇರ್ತೀನಿ. ಮುಂದೆ ಬರ್ತಕ್ಕಂಥ ಒಂದು ಕಡ್ಲಿ ರೇಟ್ ಆಗಿರ್ಬೋದು ಅಥವಾ ಜೋಳದ ರೇಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಪ್ರತಿದಿನ ಒಂದು ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಂದಿನ ಒಂದು ತೊಗರಿ ರೇಟ್ ಅಂದರೆ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪ್ರೈಸ್ ಇದೆ, ತೊಗರಿ ಏರಿಕೆಯಾಗಿದೆ, ಇಳಿಕೆಯಾಗಿದೆ, ಎಷ್ಟು ಇಳಿಕೆಯಾಗಿದೆ ಅಂತ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ನೋಡಿ. ಆ್ಯಂಡ್ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ನಾನು ಯಾವುದೋ ಒಂದು ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ, ನೀವು ಈಜಿ ಕ್ಲಿಕ್ ಮಾಡಿ ವಿಡಿಯೋನ ನೋಡ್ಕೊಳ್ಬೋದು. ಆ್ಯಂಡ್ ಈ ವಿಡಿಯೋಕ್ಕೆ 14 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಪ್ರತಿಯೊಬ್ಬರು ಲೈಕ್ ಮಾಡಿ. ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಓಕೆ, ನೀವು ಆಲ್ರೆಡಿ ಒಂದು ತಮಿಳಲ್ಲಿ ನೋಡ್ತಾರೆ ಈ ಒಂದು ತೊಗರಿಬೇಳೆ ಇಳಿಕೆ ಆಗಿದೆಯಾ ಅಂತ. ಬಟ್ ನಿಜವಾಗ್ಲೂ ಸ್ವಲ್ಪ ದಿನ ಕಳೆದಂತೆ ಈ ಒಂದು ತೊಗರಿಬೇಳೆ ಇಳಿಕೆ ಆಗ್ತಾ ಬರ್ತದೆ, ಏರಿಕೆ ಆಗ್ತಿಲ್ಲ. ಬಟ್ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪ್ರೈಸ್ ಇದೆ ಅಂತ ಒಂದು ಪ್ರಮುಖ ಜಿಲ್ಲೆಗಳ ಮುಖಾಂತರ ನೋಡೋಣ. ಮೊದಲನೇದಾಗಿ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಇಂದಿನ ಒಂದು ತೊಗರಿ ರೇಟ್ ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಿದ್ದಾರಪ್ಪ ಅಂತ ಕೇಳಿದ್ರೆ, ಇಲ್ಲಿ ಪ್ರತಿ ಕ್ವಿಂಟಲ್ಗೆ 8,500 ರೂಪಾಯಿಂದ ಹಿಡಿದು 8,600 ರೂಪಾಯಿವರೆಗೂ ಒಂದು ಯಾದಗಿರಿ JPMCಯಲ್ಲಿ ಪ್ರತಿ ಕ್ವಿಂಟಲ್ಗೆ ತೊಗರಿ ರೇಟ್ ಆಗಿರುತ್ತೆ. ಅದೇ ರೀತಿ ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಇಂದಿನ ಒಂದು ತೊಗರಿ ರೇಟ್ ಏನಾಗಿರುತ್ತೆ, ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ, ಇಲ್ಲಿ ಕೂಡ 8,400 ರೂಪಾಯಿಂದ ಹಿಡಿದು 8,600 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ತೊಗೊಳ್ತಾ ಇದ್ದಾರೆ. ಈ ಒಂದು ತೊಗರಿ ರೇಟ್ ಆಗಿರುತ್ತೆ ಈ ಒಂದು ಬೀದರ್ APMCಯಲ್ಲಿ. ಇಲ್ಲಿ ಕೂಡ ಸ್ವಲ್ಪ ಡೌನ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಅದೇ ರೀತಿ ಈ ಒಂದು ಬಾಗಲಕೋಟೆ APMCಯಲ್ಲಿ ಇಂದಿನ ಒಂದು ತೊಗರಿ ರೇಟ್ ಏನಾಗಿರುತ್ತೆ, ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ, ಇಲ್ಲಿ ಕೂಡ 7,400 ರೂಪಾಯಿಂದ ಹಿಡಿದು 7,500 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ಒಂದು ತೊಗರಿ ರೇಟ್ ತೊಗೊಳ್ತಾ ಇದ್ದಾರೆ. ನೀವು ಕೂಡ ಅಲ್ಲಿ ಕೂಡ ಸೇಲ್ ಮಾಡ್ಬೋದು. ಇಲ್ಲಿ ಕೂಡ ಸ್ವಲ್ಪ ತೀರಾ ಇಳಿಕೆ ಆಗಿದೆ ಅಂತ ಹೇಳ್ಬೋದು. ಒಂದು ಕೆಲವು ದಿನಗಳಿಂದ ಸ್ವಲ್ಪ ಏರಿಕೆ ಆಗಿತ್ತು, ಬಟ್ ಸ್ವಲ್ಪ ಇಳಿಕೆ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಅದೇ ರೀತಿ ಈ ಒಂದು ವಿಜಯಪುರ APMCಯಲ್ಲಿ ಇಂದಿನ ಒಂದು ತೊಗರಿ ರೇಟ್ ಏನಾಗಿರುತ್ತೆ, ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ, ಇಲ್ಲಿ ಕೂಡ ಪ್ರತಿ ಕ್ವಿಂಟಲ್ಗೆ 7,500 ರೂಪಾಯಿಂದ ಹಿಡಿದು ಪ್ರತಿ ಕ್ವಿಂಟಲ್ಗೆ 8,000 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ತೊಗೊಳ್ತಾ ಇದ್ದಾರೆ. ಟಾಪ್ ಕ್ವಾಲಿಟಿ ಅಂದರೆ 8,000 ರೂಪಾಯಿ, 7,000 ರೂಪಾಯಿಂದ 8,000 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ಅದೇ ರೀತಿ ಈ ಒಂದು ರಾಯಚೂರು APMCಯಲ್ಲಿ ಇಂದಿನ ಒಂದು ತೊಗರಿ ರೇಟ್ ಏನಾಗಿರುತ್ತೆ, ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ, ಇಲ್ಲಿ ಕೂಡ ಪ್ರತಿ ಕ್ವಿಂಟಲ್ಗೆ 7,600 ರೂಪಾಯಿಂದ ಹಿಡಿದು 8,300 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ಒಂದು ತೊಗರಿ ರೇಟ್ ಆಗಿರುತ್ತೆ. ನೀವು ಅಲ್ಲಿ ಕೂಡ ಸೇಲ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕೂಡ ಸ್ವಲ್ಪ ರೇಟ್ ಇಳಿಕೆ ಆಗಿದೆ ಅಂತ ಹೇಳ್ಬೋದು. ಬರ್ತಾ ಇಳಿಕೆ ಆಗ್ತದೆ, ಜಾಸ್ತಿ ಏರಿಕೆ ಆಗ್ತಾಯಿಲ್ಲ. ನೋಡೋಣ ಮುಂದೆ ಏರಿಕೆ ಆಗುತ್ತೆ ಇಳಿಕೆ ಆಗುತ್ತೆ ಅಂತ. ಆ್ಯಂಡ್ ನೋಡೋಣ, ಪ್ರತಿಯೊಂದು ವಿಡಿಯೋಸ್ ನಿಮಗೆ ಕೊಡ್ತಾ ಇರ್ತೀನಿ. ಆ್ಯಂಡ್ ಕೊನೆಯದಾಗಿ ಈ ಒಂದು ಕಲಬುರಗಿ APMCಯಲ್ಲಿ ಇಂದಿನ ಒಂದು ತೊಗರಿ ರೇಟ್ ಏನಾಗಿರುತ್ತೆ, ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ, ಇಲ್ಲಿ ಕೂಡ 7,000 ರೂಪಾಯಿಂದ ಹಿಡಿದು 8,600 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ಒಂದು ತೊಗರಿ ರೇಟ್ ಆಗಿರುತ್ತೆ. ನೀವು ಅಲ್ಲಿ ಕೂಡ ಸೇಲ್ ಮಾಡ್ಬೋದು. ಇಲ್ಲಿ ಕೂಡ ಸ್ವಲ್ಪ ತೊಗರಿ ರೇಟ್ ಡೌನ್ ಆಗಿದೆ ಅಂತ ಹೇಳ್ಬೋದು. ನೋಡೋಣ ಮುಂದಿನ ದಿನಗಳಲ್ಲಿ ಏರಿಕೆ ಆಗೋ ಚಾನ್ಸಸ್ ಇದೆಯಾ ಇಲ್ವಾ, ಪ್ರತಿಯೊಂದು ಅಪ್ಡೇಟ್ಸ್ನ ನಿಮಗೆ ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು.